ಹಾಯ್ ಅರ್ಚನಾ, ಹಾಯ್. ಈ ನಿಮೋಕೊಕ್ಕಲ್ ವ್ಯಾಕ್ಸಿನ್ ಬಗ್ಗೆ ಹೇಳ್ಕೊಡ್ತೀರಾ? ಶೋರ್. ಸೊ ಈ ನಿಮೋಕೊಕಲ್ ವ್ಯಾಕ್ಸಿನ್ ಏನಕ್ಕೆ ಬಂತು ಅಂದರೆ ಅಂಡರ್ 5 ಇಯರ್ ಏಜ್ ಗ್ರೂಪ್ ಅವ್ರು ಇರ್ತಾರಲ್ವ ನಮ್ಮ ಚಿಲ್ಡ್ರನ್ಸಲ್ಲಿ, ಅವರಲ್ಲಿ ಮೋಸ್ಟ್ ಕಾಮನ್ ಒನ್ ಆಫ್ ದ ಇನ್ಫೆಕ್ಷನ್ ಇಸ್ ನಿಮೋನಿಯಾ, ಲಂಗ್ಸ್ ಇನ್ಫೆಕ್ಷನ್ ಆಗುತ್ತೆ. ಈ ಇನ್ಫೆಕ್ಷನ್ನ ಕಾಸ್ ಮಾಡೋ ಆರ್ಗನಿಸಮೇ ಸ್ಟ್ರೆಪ್ಟೋಕಾಕಸ್ ನಿಮೋನಿಯೆ. ಇದ್ರ ಇನ್ನೊಂದು ಹೆಸರು ನಿಮೋಕೊಕೈ ಅಂತ ಅಂತೀವಿ. ಇದರ ಅಗೇನ್ಸ್ಟಲ್ಲಿ ಈ ನಿಮೋಕೊಕಲ್ ವ್ಯಾಕ್ಸಿನ್ ಆ್ಯಕ್ಟ್ ಮಾಡುತ್ತೆ. ಓಕೆ, ಈ ವ್ಯಾಕ್ಸಿನ್ ಎಷ್ಟು ಟೈಪ್ಸಲ್ಲಿ ಬರುತ್ತೆ? ಇದು 2 ಟೈಪ್ಸಲ್ಲಿ ಬರುತ್ತೆ. ಒಂದು ನೀವು ಕೇಳಿರ್ತೀರ PCV13 ಅಂತ ಅಂದ್ಬಿಟ್ಟು, ಇನ್ನೊಂದು PPSV23 ಅಂತ ಬರುತ್ತೆ. ಓಕೆ, 13 ಆ್ಯಂಡ್ 23 ಇದೇನು ಬೇರೆ ಬೇರೆ ಏನೋ ಇದೆ? ಏನಂದರೆ ಈ ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ ಇದೆಯಲ್ಲ, ಅದು ತುಂಬ ವೇರಿಯಂಟ್ಸಲ್ಲಿ ಪ್ರೆಸೆಂಟ್ ಮಾಡುತ್ತೆ. 80 ಟೈಪ್ಸ್ ಆಫ್ ವೇರಿಯಂಟ್ಸ್ ಇದೆ ಇದ್ರದ್ದು. ಬಟ್ ಅದರಲ್ಲಿ 13 ವೇರಿಯಂಟ್ಸು ಮೋಸ್ಟ್ ಆಫ್ ದ ಇನ್ಫೆಕ್ಷನ್ನ ಕಾಸ್ ಮಾಡುತ್ತೆ ಚಿಕ್ಕ ಮಕ್ಕಳಲ್ಲಿ. ಯಾವ ಥರದ ಇನ್ಫೆಕ್ಷನ್ನು? ಮೆದುಳು ಜ್ವರ, ಮತ್ತು ಲಂಗ್ಸ್ ಇನ್ಫೆಕ್ಷನ್ ನಿಮೋನಿಯಾ ಅಂತ ಅಂತೀವಿ. ಮೂರನೇದು ಕಿವಿ ಇನ್ಫೆಕ್ಷನು, ಇಲ್ಲ ಫುಲ್ ಬಾಡಿ ಇನ್ಫೆಕ್ಷನ್ನ ಮಾಡುತ್ತೆ. ಈ 13 ವೇರಿಯಂಟ್ಸು PCV13ನಲ್ಲೂ ಇರುತ್ತೆ, ಹಾಗೆ 23 ಒಳಗಡೆನೂ ಇರುತ್ತೆ. ಹೌದಾ? ಹಾಗಿದ್ರೆ ಯಾವ್ದು ಬೆಟರ್ ಎರಡರಲ್ಲಿ? ಎರಡರಲ್ಲಿ PCV13 ಬೆಟರು. ನೀವು 13 ಹಾಕಿಸ್ಕೊಂಡ್ರೆ ಇಮ್ಯುನಿಟಿ ಕೂಡ ಬೆಟರ್ ಇರುತ್ತೆ. ಹಾಗೆ ಲೆಸ್ ದ್ಯಾನ್ 2 ಇಯರ್ಸಲ್ಲಿ ನಾವು PPSV23ನ ಪ್ರಿಫರ್ ಮಾಡೋದಿಲ್ಲ. ಹೌದಾ? ಇದ್ರ ಶೆಡ್ಯೂಲ್ ಏನಿದೆ? ಈಗ ನೋಡಿ, ಯೂಶ್ವಲಿ 2017ಇಂದ ನಮ್ಮದು ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಏನಿದೆ ಅಲ್ವಾ ಗೌರ್ಮೆಂಟಿಂದು, ಅದರಲ್ಲಿ PCVನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಅದರೊಳಗಡೆ ಏನಿದೆ ಅಂದರೆ 6 ವೀಕ್ಸ್, 14 ವೀಕ್ಸ್ ಮತ್ತು 9 ಮಂತ್ಸಲ್ಲಿ ನೀವು ಡೋಸ್ನ ತೊಗೋಬೇಕು. ಬಟ್ ಅದೇ ನೀವು ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಡೆಲಿವರಿ ಮಾಡಿಸ್ಕೊಂಡಿದ್ರೆ ಅಲ್ಲಿ ನೀವು 3 ಡೋಸಸ್ ಬದಲು 4 ಡೋಸಸ್ನ ತೊಗೊತೀರಾ. 6 ವೀಕ್ಸ್, 10 ವೀಕ್ಸ್, 14 ವೀಕ್ಸ್ ಮತ್ತು ನಂತರ ಬೂಸ್ಟರ್ ಡೋಸ್ನ ನೀವು 1.5 ಇಯರಲ್ಲಿ ತೊಗೊತೀರಾ. ಈಗ 3 ಡೋಸಸ್ ಗೌರ್ಮೆಂಟಲ್ಲಿ ಕೊಡ್ತಾರೆ, ಪ್ರೈವೇಟಲ್ಲಿ 4 ಡೋಸಸ್ ಕೊಡ್ತಾರೆ. ಯಾವುದು ಬೆಟರ್ ಅಂತ ಅಂದರೆ ಎರಡೂ ಈಕ್ವಲಿ ಎಫಿಷಿಯೆಂಟೇ ಇದೆ. ಸೊ ನೀವು ಎರಡರಲ್ಲಿ ಯಾವುದಾದ್ರೂ ನೀವು ಪ್ರಿಫರ್ ಮಾಡ್ಬೋದು. ಓಕೆ, ಇದು ಶೆಡ್ಯೂಲ್ ಪ್ರಕಾರ ಏನಾದರೂ ವ್ಯಾಕ್ಸಿನ್ ಕೊಡಿಸೋದು ಮಿಸ್ ಆದರೆ ಏನಾದರೂ ಮಾಡ್ಬೋದಾ? ಈಗ ನೋಡಿ, 2017ಅಲ್ಲಿ ಇಮ್ಯುನೈಸೇಷನ್ ಶೆಡ್ಯೂಲಲ್ಲಿ ಇಂಟ್ರೊಡ್ಯೂಸ್ ಆಯ್ತಲ್ವಾ ಇದು. ಅದ್ರ ಮುಂಚೆನೂ ಏನಾದರೂ ನಿಮ್ಮ ಮಗು ಹುಟ್ಟಿದೆ, ಶೆಡ್ಯೂಲ್ ಒಳಗೆ ಇರಲಿಲ್ಲ ಅಂದ್ರೂ ನೀವು ವ್ಯಾಕ್ಸಿನೇಷನ್ನ ಕೊಡ್ಬೋದು. 6 ವೀಕ್ಸ್ ಮತ್ತು 6 ಮಂತ್ಸ್ ಒಳಗಿರೋ ಮಕ್ಕಳಿಗೆ ನೀವು ವ್ಯಾಕ್ಸಿನೇಷನ್ ಹಾಕ್ಸಿಲ್ಲ ಅಂತ ಹೇಳಿದ್ರೆ ನಾವು 3 ಡೋಸಸ್ನ ಕೊಡ್ತೀವಿ. 1 ಮಂತ್ ಗ್ಯಾಪ್ನಲ್ಲಿ ನೀವು 3 ಡೋಸಸ್ ತೊಗೊಂಡ್ಬಿಟ್ಟು ಬೂಸ್ಟರ್ನ 6 ಮಂತ್ಸ್ ಗ್ಯಾಪಲ್ಲಿ ನೀವು ಕೊಡಿಸ್ತೀರಾ. ಅದೇ ನಿಮ್ಮ ಮಗು 7 ಮಂತ್ಸಿಂದ ಹಿಡಿದು 11 ಮಂತಲ್ಲಿದೆ ಮತ್ತು ನೀವು ವ್ಯಾಕ್ಸಿನ್ ಕೊಟ್ಟಿಲ್ಲ ಅಂತ ಅಂದಾಗ ಇಲ್ಲಿ ನಾವು 2 ಡೋಸಸ್ನ ಕೊಡ್ತೀವಿ 1 ಮಂತ್ ಗ್ಯಾಪಲ್ಲಿ, ಮತ್ತು ಬೂಸ್ಟರ್ 6 ಮಂತ್ಸ್ ಆದಮೇಲೆ ನೀವು ಕೊಡಿಸ್ತೀರಾ. ಅದೇ 1 ವರ್ಷದಿಂದ 5 ವರ್ಷದ ಮಗು ಇದ್ದರೆ ಕೇವಲ 2 ಡೋಸ್ನ ಕೊಡಬೇಕು. ಆದರೆ ಈಚ್ ಡೋಸ್ ಮಿಡಲಲ್ಲಿ ಗ್ಯಾಪ್ 2 ಮಂತ್ಸಿಂದ ಇರಬೇಕು. ಓಕೆ, ಥ್ಯಾಂಕ್ ಯು ಸೊ ಮಚ್. ಯು ಆರ್ ವೆಲ್ಕಮ್.